ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಂದಿನ ನಿರೀಕ್ಷೆ ವಾಕ್ಯಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ. ಇಂದಿನ ನಿರೀಕ್ಷೆ ವಾಕ್ಯವನ್ನು ಓದಿಕೊಳ್ಳೋಣ. ಮತ್ತಾಯನು ಬರೆದ ಸುವಾರ್ತೆ 9ನೇ ಅಧ್ಯಾಯ 13ನೇ ವಾಕ್ಯ. ಮ್ಯಾಥ್ಯೂ ಚಾಪ್ಟರ್ 9:13. ನೀವು ಹೋಗಿ ನನಗೆ ಯಜ್ಞವೂ ಬೇಡ, ಕರುಣೆಯೇ ಬೇಕು ಎಂಬ ಮಾತಿನ ಅರ್ಥವನ್ನು ಕಲಿತುಕೊಳ್ಳಿರಿ. ನಾನು ನೀತಿವಂತರನ್ನು ಕರೆಯುವುದಕ್ಕೆ ಬಂದವನಲ್ಲ, ಪಾಪಿಗಳನ್ನು ಕರೆಯುವುದಕ್ಕೆ ಬಂದವನು ಅಂದನು. ಹಲ್ಲೆಲೂಯಾ. ನೋಡಿ, ದೇವರು ಯೇಸು ಸ್ವಾಮಿ ಒಂದು ದಿನ ಒಬ್ಬನ ಮನೆಯಲ್ಲಿ ಊಟಕ್ಕೆ ಕುಳಿತಿರುವಾಗ ಬಹುಮಂದಿ ಸುಂಕದವರು, ಪಾಪಿಗಳು ಬಂದು ಯೇಸುವಿನ ಮತ್ತು ಆತನ ಶಿಷ್ಯರ ಅವರ ಜೊತೆಗೆ ಕೂತುಕೊಂಡರು. ಫರಿಸಾಯರು ಅದನ್ನು ನೋಡಿ ಆತನ ಶಿಷ್ಯರನ್ನು, ನಿಮ್ಮ ಗುರು ಸುಂಕದವರು ಮತ್ತು ಪಾಪಿಗಳ ಸಂಗಡ ಯಾಕೆ ಊಟ ಮಾಡುತ್ತಾನೆ ಎಂದು ಕೇಳಿದರು. ಆತನು ಅದನ್ನು ಕೇಳಿ, ಕ್ಷೇಮದಿಂದ ಇರುವವರಿಗೆ ವೈದ್ಯನು ಬೇಕಾಗಿಲ್ಲ, ಕ್ಷೇಮ ಇಲ್ಲದವರಿಗೆ ಬೇಕು ಎಂಬುದಾಗಿ ಯೇಸು ಸ್ವಾಮಿ ಸ್ಪಷ್ಟವಾಗಿ ಆ ಫರಿಸಾಯರಿಗೆ ಉತ್ತರ ಕೊಟ್ಟದನ್ನು ನೋಡುತ್ತಾ ಇದ್ದೇವೆ. ಯೇಸು ಸ್ವಾಮಿಯ ಸ್ವಭಾವ, ಯೇಸು ಸ್ವಾಮಿಯ ಪ್ರೀತಿ, ಆತನ ಜೀವಮಾನ ಹೇಗಿತ್ತು ಎಂಬುದಾಗಿ ನೋಡುವಾಗ, ಅವರು ಪಾಪಿಗಳ ಸಂಗಡ, ಸುಂಕ ವಸೂಲಿ ಮಾಡುವವರ ಟ್ಯಾಕ್ಸ್ ಕಲೆಕ್ಟರ್ಸ್ ಜೊತೆಯಲ್ಲಿ ಅವರು ಯೇಸು ಸ್ವಾಮಿ ಅವರ ಜೊತೆಗೆ ಸೇರಿಕೊಳ್ಳುತ್ತಾ ಇದ್ದರು, ಊಟ ಮಾಡುತ್ತಾ ಇದ್ದರು, ಅವರನ್ನು ಕೂಡ ಪ್ರೀತಿ ಮಾಡುತ್ತಾ ಇದ್ದರು. ಆ ಕಾಲಗಳಲ್ಲಿ ಟ್ಯಾಕ್ಸ್ ವಸೂಲಿ ಮಾಡುವವರಾಗಿರಲಿ, ಇನ್ನು ಪಾಪಿಗಳಾಗಿರಲಿ, ಅವರನ್ನ ಕಂಡ್ರೆ ಈ ಯಹೂದ್ಯರಿಗೆ, ಫರಿಸಾಯರಿಗೆ ಆಗುತ್ತಾ ಇರಲಿಲ್ಲ. ಅವರನ್ನು ತುಂಬ ದ್ವೇಷದಿಂದ ನೋಡುತ್ತಾ ಇದ್ದರು, ತುಂಬ ಕೀಳಾಗಿ ನೋಡುತ್ತಾ ಇದ್ದರು. ಆದರೆ ಅಂಥವರ ನಡುವೆ ಯೇಸು ಸ್ವಾಮಿ ಇದ್ದು ಊಟ ಮಾಡಿ ಸಂಚಾರ ಮಾಡುವುದನ್ನು, ಪ್ರೀತಿ ಮಾಡುವುದನ್ನು ನೋಡಿದಾಗ ಫರಿಸಾಯರಿಗೆ ತಾಳಿಕೊಳ್ಳಲು ಆಗಲಿಲ್ಲ. ಅವರಂದರು ಶಿಷ್ಯರನ್ನು ನೋಡಿ, ನಿಮ್ಮ ಗುರು ಯಾಕೆ ಪಾಪಿಗಳ ಸಂಗಡ ಊಟ ಮಾಡುತ್ತಾರೆ ಎಂಬುದಾಗಿ. ಆದರೆ ಯೇಸು ಸ್ವಾಮಿ ಅದನ್ನು ಕೇಳಿ ಉತ್ತರ ಕೊಡುತ್ತಾ ಇದ್ದಾರೆ, ಯಾರು ಕ್ಷೇಮದಿಂದ ಇದ್ದಾರೋ ಅವರಿಗೆ ವೈದ್ಯರು ಬೇಕಾಗಿಲ್ಲ, ಕ್ಷೇಮ ಇಲ್ಲದೆ ಇರುವವರಿಗೆ ವೈದ್ಯರು ಬೇಕು. ಅದೇ ರೀತಿಯಾಗಿ ಇವರಿಗೆ ಪ್ರೀತಿ ಬೇಕು, ಇವರಿಗೆ ಒಳ್ಳೆಯದು ಬೇಕು, ಕ್ಷಮೆ ಬೇಕು. ಆದ ಕಾರಣ ಅವರ ಸಂಗಡ ನಾನು ಅನ್ಯೋನ್ಯವಾಗಿದ್ದೇನೆ ಎಂಬುದಾಗಿ ದೇವರು ಹೇಳುತ್ತಾ ಇದ್ದಾರೆ. ಅದು ಮಾತ್ರವಲ್ಲದೆ ದೇವರು ಹೇಳುತ್ತಾ ಇದ್ದಾರೆ, ಅವರು ಯಾಕೆ ಈ ಲೋಕಕ್ಕೆ ಬಂದರು ಎಂಬುದಾಗಿ ಉದ್ದೇಶವನ್ನು ಕೂಡ ಅವರು ತಿಳಿಸಿಕೊಡುತ್ತಾ ಇದ್ದಾರೆ. ನಾನು ನೀತಿವಂತರನ್ನು ಹುಡುಕಿ ಬಂದಿಲ್ಲ, ಪಾಪಿಗಳನ್ನು ರಕ್ಷಿಸುವುದಕ್ಕೇನೆ ಈ ಭೂಮಿಗೆ ಬಂದೆನು. ಎಲ್ಲವನ್ನು ಬಿಟ್ಟು ಬಂದದಕ್ಕೆ ಕಾರಣ ನೀತಿವಂತರಿಗಾಗಿ ಅಲ್ಲ, ಪಾಪಿಗಳು ರಕ್ಷಣೆ ಹೊಂದಬೇಕು, ಪಾಪಿಗಳು ತಮ್ಮ ಪಾಪಗಳಿಂದ ಬಿಡುಗಡೆ ಆಗಬೇಕು. ಗೊತ್ತಿದ್ದೋ ಗೊತ್ತಿಲ್ಲದನೋ ಪಾಪದಲ್ಲಿ ಬಿದ್ದು ಸಿಕ್ಕಿ ನ್ಯಾಯ ತೀರ್ಪಿಗೂ ಮರಣಕ್ಕೂ ದಂಡನೆಗೂ ಬಾಧ್ಯರಾಗಿರುವಂತಹ ಪಾಪಿಗಳಿಗೆ ವೈದ್ಯರು ಬೇಕು. ಅವರನ್ನು ಬಿಡಿಸುವುದಕ್ಕೂ, ಅವರನ್ನು ಗುಣ ಮಾಡುವುದಕ್ಕೂ, ಅವರನ್ನು ನಿತ್ಯ ಜೀವಕ್ಕೆ ಸೇರಿಸುವುದಕ್ಕೂ ನಾನು ಬಂದಿದ್ದೇನೆ ಎಂಬುದಾಗಿ. ನನಗೆ ಯಜ್ಞ ಬೇಡ, ನನಗೆ ಕನಿಕರ ಬೇಕು. ಹಲ್ಲೆಲೂಯಾ. ಐ ಲವ್ ಮರ್ಸಿ ಅಂದರೆ ನನಗೆ ದಯೆಯೇ ಇಷ್ಟ, ಕನಿಕರನೇ ಇಷ್ಟ, ಅನುಕಂಪ ಇಷ್ಟ ಯಜ್ಞಕ್ಕಿಂತ. ನಾವು ಅನೇಕ ಸಾರಿ ದೇವರಿಗೆ ಯಜ್ಞ ಇಷ್ಟ, ಆಫರಿಂಗ್ ಇಷ್ಟ ಎಂಬುದಾಗಿ ಅದನ್ನೇ ನಾವು ಮಾಡುತ್ತಾ ಇರುತ್ತೇವೆ ಹೊರತು ದೇವರಿಗೆ ಇಷ್ಟವಾದದ್ದು ಯಾವುದು? ಕನಿಕರ. ದೇವರಿಗೆ ಮೆಚ್ಚುಗೆಯಾಗಿರುವುದು ಕನಿಕರ. ಪಾಪಿಯನ್ನು ನೋಡಿ ಮನ ಮರುಗುವಾಗ ಕನಿಕರ ತೋರಿಸುವಾಗ, ಕೆಟ್ಟವರನ್ನು ನೋಡಿ ಮನ ಮರುಗುವಾಗ, ಬೀದಿಯಲ್ಲಿ ಹೋಗುವವರು ಅಲ್ಲ, ನಮ್ಮ ಸ್ವಂತ ಕುಟುಂಬ, ನಮ್ಮ ಸ್ವಂತ ಮನೆ ಒಳಗಡೆ ಇರುತ್ತಾರೆ, ಕೆಟ್ಟ ಮಾರ್ಗದಲ್ಲಿ ಇರಬಹುದು, ಪಾಪದ ಮಾರ್ಗದಲ್ಲಿ ಇರಬಹುದು, ದೇವರಿಂದ ತುಂಬ ದೂರವಾಗಿರಬಹುದು. ಅವರಿಗೆ ಕನಿಕರ ತೋರಿಸುವಾಗ ಅದು ದೇವರಿಗೆ ಇಷ್ಟ. ಹಲ್ಲೆಲೂಯಾ. ಅದೇ ದೇವರ ಪ್ರೀತಿಯಾಗಿದೆ. ಇವತ್ತು ಕೂಡ ನಮ್ಮ ಜೀವನವನ್ನು ಒಪ್ಪಿಸಿಕೊಟ್ಟು ಕಣ್ಣು ಮುಚ್ಚಿ ದೇವರನ್ನು ನಮ್ಮ ಜೀವನದಲ್ಲಿ, ದೇವರ ಪ್ರೀತಿಗೆ ಅವಕಾಶ ಕೊಡೋಣವಾ? ಹಲ್ಲೆಲೂಯಾ. ಹೆಸರಿಗಾಗಿ ಜೀವನ ಮಾಡುವುದು ಸುಲಭ, ಆದರೆ ನಿಜವಾಗಲೂ ದೇವರ ಮಕ್ಕಳಾಗಿ, ಪರಲೋಕದಲ್ಲಿರುವ ನಮ್ಮ ತಂದೆಗೆ ಮಕ್ಕಳಾಗಿ ಜೀವಿಸುವಾಗ ನಿಜವಾದ ದೇವರು ಮೆಚ್ಚುವ ಒಂದು ವಿಷಯ ಅದಾಗಿದೆ. ದೇವರು ಸ್ಪಷ್ಟವಾಗಿ ಯೇಸು ಸ್ವಾಮಿ ಉತ್ತರ ಕೊಟ್ಟರು. ಫರಿಸಾಯರನ್ನು ನೋಡಿ ಉತ್ತರ ಕೊಟ್ಟರು.
ಫರಿಸಾಯರು ಎಲ್ಲದರಲ್ಲೂ ಪರ್ಫೆಕ್ಟ್ ಆಗಿದ್ದರು. ದಶಮ ಭಾಗ ಕೊಡುವುದರಲ್ಲಿ, ಕಾಣಿಕೆ ಕೊಡುವುದರಲ್ಲಿ, ಯಜ್ಞವನ್ನು ಅರ್ಪಿಸುವುದರಲ್ಲಿ ದೇ ವರ್ ವೆರಿ ಪರ್ಫೆಕ್ಟ್. ಕರೆಕ್ಟಾಗಿ ಧರ್ಮಶಾಸ್ತ್ರವನ್ನು ಪಾಲಿಸುತ್ತಾ ಬಂದರು. ಆದರೆ ಅವರಿಗೆ ಕನಿಕರ ಇರಲಿಲ್ಲ, ಪಶ್ಚಾತ್ತಾಪ ಇರಲಿಲ್ಲ, ಪ್ರೀತಿ ಇರಲಿಲ್ಲ. ದೇವರು ಯೇಸುಸ್ವಾಮಿ ಹೇಳುತ್ತಾ ಇದ್ದಾರೆ, ವೈದ್ಯರು ಯಾರಿಗೆ ಬೇಕು? ಕ್ಷೇಮ ಇಲ್ಲದವರಿಗೆ ವೈದ್ಯರು ಅವಶ್ಯವಾಗಿದ್ದಾರೆ. ಅದೇ ರೀತಿಯಾಗಿ ಇವರೆಲ್ಲರಿಗೂ ನನ್ನ ಪ್ರೀತಿ ಅವಶ್ಯವಾಗಿದೆ. ಆದ ಕಾರಣ ಇವರ ಸಂಗಡ ನಾನು ಇದ್ದೇನೆ ಎಂಬುದಾಗಿ ಹೇಳಿ, ನನಗೆ ಬೇಕಾಗಿರುವುದು ಕರುಣೆ, ದಯೆ, ಯಜ್ಞವಲ್ಲ ಎಂಬುದಾಗಿ ಸ್ಪಷ್ಟ ಮಾಡಿದ ಹಾಗೆ ದೇವರೇ, ಅಂತಹ ದಯೆ, ಅಂತಹ ಕನಿಕರ ನಮ್ಮನ್ನು ತುಂಬಲಿ, ನಮ್ಮ ಹೃದಯವನ್ನು ತುಂಬಲಿ, ನಮ್ಮ ಕುಟುಂಬವನ್ನು ತುಂಬಲಿ, ನಮ್ಮ ಜೀವನವನ್ನು ತುಂಬಲಿ. ಏಸಪ್ಪ, ಉಳಿದಿರುವ ಬಾಕಿ ಇರುವ ಜೀವಮಾನವೆಲ್ಲ ನಾವು ಕನಿಕರ, ಪಶ್ಚಾತ್ತಾಪ, ಅನುಕಂಪ ಪಡುವವರಾಗಿ, ಪ್ರೀತಿ ತೋರಿಸುವವರಾಗಿ, ಕರುಣೆ ತೋರಿಸುವವರಾಗಿ ನಮ್ಮನ್ನು ಬದಲಿ ಮಾಡು ಸ್ವಾಮಿ. ನಮ್ಮನ್ನು ಒಪ್ಪಿಸಿಕೊಡುತ್ತೇವೆ ಈ ದಿನಗಳಲ್ಲಿ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆ, ಆಮೇಲೆ. ಪ್ರಿಯ ಸಹೋದರ ಸಹೋದರಿಯರೇ, ದೇವರ ಪ್ರೀತಿ ಎಂಥವರನ್ನು ಕೂಡ ಮುಟ್ಟುತ್ತದೆ, ಎಂಥವರಿಗೂ ಅದು ಹಾಯ್ದು ಬರುತ್ತದೆ. ಮತ್ತು ನಿಮ್ಮನ್ನು, ನಮ್ಮನ್ನು ಮನೆಗಳಲ್ಲಿ, ಕುಟುಂಬದಲ್ಲಿ, ಜೀವನದಲ್ಲಿ ದೇವರ ಪ್ರೀತಿ ಹರಿದು ಬರುತ್ತಾ ಇದೆ. ದ ಗಾಡ್ಸ್ ಲವ್ ಇಸ್ ಜಸ್ಟ್ ಫ್ಲೋಯಿಂಗ್ ಇನ್ ಟು ಅ ಫ್ಯಾಮಿಲಿ. ನಿಮ್ಮ ಕುಟುಂಬ, ಮನೆ, ನಿಮ್ಮ ಎಲ್ಲ ಕಾರ್ಯದಲ್ಲಿ, ಎಲ್ಲ ವಿಷಯದಲ್ಲೂ ದೇವರ ಪ್ರೀತಿ 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 ದೇವರ ಸದಾ ನಿರಂತರವಾದ ಪ್ರೀತಿ ಹಾಯ್ದು ಬರುತ್ತಾ ಇದೆ, ಹರಿದು ಬರುತ್ತಾ ಇದೆ. ಅದು ತುಂಬಲಿ ಎಡೆ ಮಾಡಿಕೊಡೋಣ. ಇವರೇ ಈ ದಿನಗಳಲ್ಲಿ ಹೆಚ್ಚಾಗಿ ನಿನ್ನ ಪ್ರೀತಿಯಿಂದ ನನ್ನನ್ನು ತುಂಬಿಸಪ್ಪ, ನಿನ್ನ ಪ್ರೀತಿ ತೋರಿಸುವವಳಾಗಿ ನನ್ನನ್ನು ಬದಲಿ ಮಾಡು. ಇವರು ನಿಮ್ಮನ್ನು ಆಶೀರ್ವದಿಸಲಿ.